ನಮಸ್ಕಾರ ಸ್ನೇಹಿತರೆ, ನಾವು ಇವತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಆದಂಥ ಚಾಲುಕ್ಯ ಸಾಮ್ರಾಜ್ಯದ ಒಂದು ರಹಸ್ಯಕರ ಇತಿಹಾಸವನ್ನು ತಿಳಿಯೋಣ ಬನ್ನಿ. ಚಾಲುಕ್ಯರು ಯಾರು? ಅವರು ಕರ್ನಾಟಕದವರೇನ ಅಥವಾ ಉತ್ತರ ಭಾರತದಿಂದ ಬಂದವರ ಅಥವಾ ದೇವರಿಂದಲೇ ಹುಟ್ಟಿದವರ? ಇಂದು ನಾವು ಚಾಲುಕ್ಯ ಸಾಮ್ರಾಜ್ಯದ ಹುಟ್ಟು, ರಹಸ್ಯಗಳು ಮತ್ತು ಅವರ ಮಹಾನ್ ಇತಿಹಾಸವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅವರ ಮೂಲದ ಬಗ್ಗೆ ಭಿನ್ನ ಅಭಿಪ್ರಾಯಗಳು ಇದ್ದಾವೆ. ಇತಿಹಾಸಕಾರರ ನಡುವೆ ಚಾಲುಕ್ಯರ ಮೂಲದ ಬಗ್ಗೆ ಒಂದು ಅಭಿಪ್ರಾಯವೂ ಇಲ್ಲ. ಆದರೆ ಬಹುತೇಕರು ಒಪ್ಪುವ ವಿಷಯವೇನೆಂದರೆ ಚಾಲುಕ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಕರ್ನಾಟಕದವರು. ಕೆಲವರು ಹೇಳುವ ಒಂದು ವಿಚಿತ್ರ ತತ್ವ ಏನೆಂದರೆ ಚಾಲುಕ್ಯರು ಇರಾಕಿನ ಸೆಲುಕಿಯಾ ಎಂಬ ಜನಾಂಗದಿಂದ ಬಂದವರು. ಅವರು ಕಂಚಿಯ ಪಲ್ಲವರ ಜೊತೆ ಹೋರಾಡಿದ್ದು ಹಳೆಯ ಸೆಲುಕಿಯಾ ಮತ್ತು ಪಾರ್ಥಿಯನ್ಸ್ ನಡುವಿನ ಯುದ್ಧದ ಮುಂದುವರಿದ ಭಾಗ ಎಂದು ಹೇಳಲಾಗುತ್ತದೆ. ಇನ್ನೊಂದು ತತ್ವ ಪ್ರಕಾರ ಚಾಲುಕ್ಯರು ಕಂಡ ಚಾಲುಕಿ ರಮಣಕ ಎಂಬ ನಾಯಕನ ವಂಶಸ್ಥರು. ಅವರು ಕ್ರಿಸ್ತ ಶಕ 2ನೇ ಶತಮಾನದಲ್ಲಿ ಆಂಧ್ರ ಇಕ್ಷ್ವಾಕುಗಳ ಅಡಿಯಲ್ಲಿ ಇದ್ದ ಫೆಡರೇಟರಿ. ಮತ್ತೊಂದು ಕಥೆಯ ಪ್ರಕಾರ ಅಯೋಧ್ಯೆಯ ರಾಜನ ದಕ್ಷಿಣಕ್ಕೆ ಬಂದು ಪಲ್ಲವರನ್ನು ಸೋಲಿಸಿ ಪಲ್ಲವ ಮಹಿಳೆಯನ್ನು ಮದುವೆಯಾದವರು. ಅವರ ಮಗ ವಿಜಯಾದಿತ್ಯ ಪುಲಕೇಶಿ ಒಂದು ತಂದೆ ಎಂದು ಕೆಲವರು ಹೇಳುತ್ತಾರೆ. ಆದರೆ ಶಾಸನಗಳ ಪ್ರಕಾರ ಪುಲಕೇಶಿ ಒಂದರ ತಂದೆ ರಣರಂಗ ಎಂಬುದು ಹೆಚ್ಚು ನಂಬಲಾಗುತ್ತದೆ. ದೈವಿಕ ಹುಟ್ಟುಕತೆ. ಇನ್ನೂ ಒಂದು ಆಸಕ್ತಿದಾಯಕ ಕಥೆ ಇದೆ. ದೈವಿಕ ಮೂಲದ ಕಥೆ. ವಿದ್ಯಾಪತಿ ಬುಳನ್ ಎಂಬ ಕವಿ ತನ್ನ ವಿಕ್ರಮಾನಕುಂದ ಚರಿತ ಗ್ರಂಥದಲ್ಲಿ ಹೇಳುತ್ತಾರೆ, ಒಮ್ಮೆ ಇಂದ್ರನು ಬ್ರಹ್ಮನನ್ನು ಕೇಳಿದ, ಲೋಕದಲ್ಲಿ ಕೆಟ್ಟವರನ್ನು ನಾಶ ಮಾಡುವ ಒಬ್ಬ ವೀರನನ್ನು ಸೃಷ್ಟಿಸಿ ಎಂದು. ಆಗ ಬ್ರಹ್ಮನು ತನ್ನ ಚುಲುಕು ಹಸ್ತದ ಒಳಭಾಗ ನೋಡಿದಾಗ ಅಲ್ಲಿಂದ ಒಬ್ಬ ಶೂರ ಯೋಧನ ಹುಟ್ಟಿದ. ಅವನೇ ಹೆಸರೇ ಚಾಲುಕ್ಯ. ಆ ಕಥೆಯಲ್ಲಿ ಹರಿತು ಮತ್ತು ಮಾನವೇಯ ಎಂಬ ಮಹಾವೀರರ ಈ ವಂಶವನ್ನು ಬೆಳೆಸಿದರು ಎಂದು ಹೇಳಲಾಗುತ್ತದೆ. ಇನ್ನು ಕೆಲವು ಶಾಸನಗಳು ಹೇಳುವಂತೆ ಚಾಲುಕ್ಯರು ಖುಷಿಯ ಹಸ್ತದಿಂದ ಹುಟ್ಟಿದರು ಮತ್ತು ಸಪ್ತ ಮಾತೃಕೈಯರ ಅವರನ್ನು ಪ್ರೋತ್ಸಾಹಿಸಿದರು. ಚಾಲುಕ್ಯರು ಸುಮಾರು 600 ವರ್ಷಗಳ ಕಾಲ ಡೆಕ್ಕನ್ ಪ್ರದೇಶವನ್ನು ಆಳಿದರು. ಅವರು 3 ಪ್ರಮುಖ ವಂಶಗಳಾಗಿ ಇದ್ದರು: ಬಾದಾಮಿ ಚಾಲುಕ್ಯರು, ಕಲ್ಯಾಣ ಚಾಲುಕ್ಯರು, ವೇಂಗಿ ಚಾಲುಕ್ಯರು. ಕ್ರಿಸ್ತ ಶಕ 550ರಲ್ಲಿ ಪುಲಕೇಶಿ ಚಾಲುಕ್ಯ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಅವರು ವಾತ್ಯಾಪಿ, ಇಂದಿನ ಬಾದಾಮಿ, ಕರ್ನಾಟಕವನ್ನು ರಾಜಧಾನಿಯಾಗಿ ಮಾಡಿದರು. ಅವರಲ್ಲಿ ಅತ್ಯಂತ ಮಹಾನ್ ರಾಜ ಪುಲಕೇಶಿ. ಅವರು ಉತ್ತರ ಹರ್ಷವರ್ಧನರನ್ನು ನರ್ಮದಾ ನದಿಯ ಬಳಿ ಸೋಲಿಸಿದರು. ದಕ್ಷಿಣದಲ್ಲಿ ಪಲ್ಲವರ ವಿರುದ್ಧ ಯುದ್ಧ ಗೆದ್ದರು. ಸಾಮ್ರಾಜ್ಯವನ್ನು ಬಹಳ ವಿಸ್ತರಿಸಿದರು. ಆದರೆ ನಂತರ ನರಸಿಂಹವರ್ಮನ್ ಬಾದಾಮಿಯನ್ನು ಆಕ್ರಮಿಸಿ ಸ್ವಲ್ಪ ಕಾಲ ಹಿಡಿದರು. ಪುಲಕೇಶಿ II ನಂತರ ರಾಜ್ಯದಲ್ಲಿ ಒಳಜಗಳ ನಡೆದವು. ನಂತರ ವಿಕ್ರಮಾದಿತ್ಯ ಮತ್ತು ಸಾಮ್ರಾಜ್ಯವನ್ನು ಪುನರ್ಜೀವನಗೊಳಿಸಿದರು. ವಿಕ್ರಮಾದಿತ್ಯ ಕಾಂಚೀಪುರವನ್ನು ಗೆದ್ದರು. ಕೊನೆಯಲ್ಲಿ 753ರಲ್ಲಿ ದಂತಿದುರ್ಗ ಚಾಲುಕ್ಯರನ್ನು ಸೋಲಿಸಿದರು. ಸುಮಾರು 200 ವರ್ಷಗಳ ನಂತರ 973ರಲ್ಲಿ ಚಾಲುಕ್ಯರು ಮತ್ತೆ ಉದಯಿಸಿದರು. ತೈಲಾಪ ರಾಜ್ಯವನ್ನು ಪುನಃ ಸ್ಥಾಪಿಸಿದರು. ಈ ರಾಜ್ಯವನ್ನು ಪಶ್ಚಿಮ ಚಾಲುಕ್ಯರು ಎಂಬ ಕರೆಯಲಾಗುತ್ತದೆ. ಇವರು ಕನ್ನಡ ಸಾಹಿತ್ಯವನ್ನು ಉತ್ತೇಜಿಸಿದರು. ಚೋಳರೊಂದಿಗೆ ನಿರಂತರ ಯುದ್ಧ ನಡೆಸಿದರು. ಅವರನ್ನು ಮಹಾನ್ ರಾಜ ವಿಕ್ರಮಾದಿತ್ಯ V ಎಂದು ಅವರ ಆಡಳಿತವನ್ನು ಚಾಲುಕ್ಯ ವಿಕ್ರಮ ಯುಗ ಎಂದು ಕರೆಯುತ್ತಾರೆ. ನಂತರ ಹೊಯ್ಸಳ, ಕಾಕತೀಯ ಮತ್ತು ಸೇವನ್ ವಂಶಗಳ ಉದಯದಿಂದ
ಚಾಲುಕ್ಯರು ಶಕ್ತಿ ಕಡಿಮೆಯಾಗುತ್ತದೆ. ಪುಲಕೇಶಿ II ತನ್ನ ಸಹೋದರ ಕುಬ್ಜ ವಿಷ್ಣುವರ್ಧನನನ್ನು ವೆಂಗಿಯಲ್ಲಿ ಆಡಳಿತಗಾರನಾಗಿ ನೇಮಿಸಿದರು. ನಂತರ ಅವರು ಸ್ವತಂತ್ರ ರಾಜರಾಗಿದ್ದರು. ಪೂರ್ವ ಚಾಲುಕ್ಯರು ಆರಂಭದಲ್ಲಿ ಕನ್ನಡ ಸಂಸ್ಕೃತಿಗೆ ಬೆಂಬಲಿಸಿದರು. ನಂತರ ತೆಲುಗು ಭಾಷೆಯನ್ನು ಉತ್ತೇಜಿಸಿದರು. ತೆಲುಗು ಸಾಹಿತ್ಯದ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಚಾಲುಕ್ಯರು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಅಪಾರ ಕೊಡುಗೆ ನೀಡಿದರು. ಅವರು ಅಭಿವೃದ್ಧಿಪಡಿಸಿದ ಪ್ರಮುಖ ಶೈಲಿ ವೇಶ್ಯರ ಶೈಲಿ, ಉತ್ತರ ಮತ್ತು ದಕ್ಷಿಣ ಶೈಲಿಯ ಮಿಶ್ರಣ. ಈ ಶೈಲಿಯಲ್ಲಿ ದೇವಾಲಯ ನಿರ್ಮಾಣ, ಶಿಲ್ಪಕಲೆ, ವಾಸ್ತುಶಿಲ್ಪಕಲೆ, ಹೊಸತನ. ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ಮಧ್ಯದಲ್ಲಿ ಅನೇಕ ಉದ್ಭವ ದೇವಾಲಯಗಳನ್ನು ನಿರ್ಮಿಸಿದರು. ಚಾಲುಕ್ಯರು ಕೇವಲ ಒಂದು ಸಾಮ್ರಾಜ್ಯವಲ್ಲ, ಅವರು ಕರ್ನಾಟಕದ ಸಂಸ್ಕೃತಿ ಮತ್ತು ಕಲೆ ಮತ್ತು ಇತಿಹಾಸದ ಹೃದಯ. ಅವರ ಕಥೆಗಳು ಇನ್ನೂ ನಮ್ಮ ಇತಿಹಾಸದಲ್ಲಿ